10ನೇ ತರಗತಿಯ ತ್ರಿಭುಜಗಳು ಅಧ್ಯಾಯದ ಒಂದು ಪ್ರಮೇಯ ಕೋನ 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 ನಿರ್ಧಾರಕ ಗುಣ ಪ್ರಮೇಯ ಇದಾಗಿದೆ. ಇದರ ಪ್ರಶ್ನೆ ಈ ರೀತಿ ಇರುತ್ತದೆ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪ ಎಂದು ಸಾಧಿಸಿ ಅಂತ ಈ ರೀತಿ ಒಂದು ಪ್ರಶ್ನೆ ಇರುತ್ತೆ. ಈ ಪ್ರಶ್ನೆಗೆ ನಾವು ಪ್ರಮೇಯವನ್ನು ಸಾಧಿಸಬೇಕಾಗ್ತದೆ. ಆ ಪ್ರಮೇಯವನ್ನು ಸಾಧಿಸಬೇಕಂದ್ರೆ ಈ ರೀತಿ ಎರಡು ತ್ರಿಭುಜಗಳ ಚಿತ್ರಗಳನ್ನು ರಚಿಸಬೇಕಾಗ್ತದೆ. ಈ ಚಿತ್ರಗಳ ಮೂಲಕ ಈ ಒಂದು ಪ್ರಮೇಯವನ್ನು ನಾವು ಸಾಧಿಸಬೇಕು. ಈ ಪ್ರಮೇಯದ ಮೊದಲನೇ ಹಂತ ದತ್ತ ಅಂತೇಳಿ. ದತ್ತ ಅಂದರೆ ಅವ್ರು ಕೊಟ್ಟದ್ದು ಕೊಟ್ಟದ್ದು ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅಂತ ಹೇಳಿದ್ದಾರೆ. ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಈ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಅಂದರೆ ಕೋನ ಎಗೆ ಕೋನ ಡಿ ಸಮ, ಕೋನ ಎಗೆ ಕೋನ ಡಿ ಸಮ, ಅದೇ ರೀತಿ ಕೋನ ಬಿಗೆ ಕೋನ ಇ ಸಮ, ಅದೇ ರೀತಿ ಕೋನ ಸಿಗೆ ಕೋನ ಎಫ್ ಸಮ, ಕೋನ ಸಿಗೆ ಕೋನ ಎಫ್ ಸಮ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಕೋನ ಎಗೆ ಕೋನ ಡಿ ಸಮ, ಕೋನ ಬಿಗೆ ಕೋನ ಇ ಸಮ, ಕೋನ ಸಿಗೆ ಕೋನ ಎಫ್ ಸಮ ಅಂತೇಳಿ ದತ್ತವನ್ನು ಬರೀಬೇಕಾಗ್ತದೆ. ಆನಂತರ ಸಾಧನೀಯ ಬರೀಬೇಕಾಗ್ತದೆ. ಸಾಧನೀಯ ಏನು? ನಾವು ಸಾಧಿಸಬೇಕಾಗಿರೋದು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಮತ್ತು ಆದ್ದರಿಂದ ಆ ಎರಡು ತ್ರಿಭುಜಗಳು ಸಮರೂಪ ಎಂದು ಸಾಧಿಸಿ ಅಂತ ಇದೆ. ನೋಡಿ, ಅನುರೂಪ ಬಾಹುಗಳ ಅನುಪಾತ ಸಮ ಅಂದ್ರೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಬಾಹುವಿಗೆ ತ್ರಿಭುಜ ಡಿ ಇ ಎಫ್ನಲ್ಲಿ ಡಿ ಇ ಬಾಹು ಅನುಪಾತ ನೋಡಿ ಈ ರೀತಿ ಬರೀಬೇಕು. ಎ ಬಿ ಬೈ ಡಿ ಇ, ಎ ಬಿ ಬೈ ಡಿ ಇ. ಅದೇ ರೀತಿ ಎ ಸಿ ಬೈ ಡಿ ಎಫ್, ಎ ಸಿ ಬೈ ಡಿ ಎಫ್. ಅದೇ ರೀತಿ ಬಿ ಸಿ ಬೈ ಇ ಎಫ್, ಬಿ ಸಿ ಬೈ ಇ ಎಫ್. ಮತ್ತು ಅಂತ ಹೇಳಿದರೆ ಮತ್ತು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್. ಇದನ್ನು ನಾವು ಸಾಧಿಸಬೇಕು. ರಚನೆ ಮಾಡ್ಕೋಬೇಕಾಗ್ತದೆ. ಇಲ್ಲಿ ತ್ರಿಭುಜ ಡಿ ಇ ಎಫ್ನಲ್ಲಿ ಈ ಎ ಬಿ ಬಾಹುವಿಗೆ ಸಮ ಆಗುವಂತೆ ಡಿ ಪಿ ಮತ್ತು ಎ ಸಿ ಬಾಹುವಿಗೆ ಸಮನಾಗುವಂತೆ ಡಿ ಕ್ಯೂ ಬಾಹುಗಳನ್ನು ನಾವು ರಚನೆ ಎ ಡಿ ಇ ಮತ್ತು ಡಿ ಎಫ್ಗಳನ್ನು ಕತ್ತರಿಸಬೇಕಾಗ್ತದೆ. ಎ ಬಿ ಈಸ್ ಈಕ್ವಲ್ ಟು ಡಿ ಪಿ ಮತ್ತು ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ ರಚಿಸಿರಿ.
ಈ ರೀತಿ. ಆನಂತರ ಪ್ರಮೇಯವನ್ನು ನಾವು ಸಾಧನೆ ಮಾಡಬೇಕಾಗ್ತದೆ. ನೋಡಿ, ಸಾಧನೆ ಇಲ್ಲಿ ನಾವು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳನ್ನು ಬಳಸಬೇಕು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಈ ಎರಡು ತ್ರಿಭುಜಗಳಲ್ಲಿ ಎ ಬಿ ಬಾಹುವಿಗೆ ಡಿ ಪಿ ಬಾಹು ಸಮ, ಮತ್ತು ಎ ಸಿ ಬಾಹುವಿಗೆ ಡಿ ಕ್ಯೂ ಬಾಹು ಸಮ, ಮತ್ತು ಕೋನ ಎಗೆ ಕೋನ ಡಿ ಸಮ. ಕೋನ ಎಗೆ ಕೋನ ಡಿ ಸಮ ಇಲ್ಲಿ ದತ್ತದಲ್ಲಿ ಹೇಳಿಬಿಟ್ಟಿವಿ. ಅದೇ ರೀತಿ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ನಾವು ಚಿತ್ರ ನೋಡಿ ಉತ್ತರ ಬರೀಬೇಕಾಗ್ತದೆ. ಇಲ್ಲಿ ನೋಡಿ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ, ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಬರೆದ ನಂತರ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಪಿ ಕ್ಯೂ ಯಾವ ನಿಯಮದ ಪ್ರಕಾರ? ಬಾಹು ಕೋನ ಬಾಹು ಸರ್ವಸಮ ನಿಯಮ. ಬಾಹು ಕೋನ ಬಾಹು ಸರ್ವಸಮ ನಿಯಮದ ಪ್ರಕಾರ. ಆನಂತರ ನೋಡಿ, ಈ ಎರಡು ತ್ರಿಭುಜಗಳು ಸರ್ವಸಮ ಆದಮೇಲೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮ ಎಂಬಂತೆ ಕೋನ ಬಿಗೆ ಕೋನ ಪಿ ಸಮ ಆಗ್ತದೆ. ಕೋನ ಬಿಗೆ ಕೋನ ಪಿ ಸಮ ಆಗ್ತದೆ. ಕೋನ ಬಿಗೆ ಕೋನ ಇ ಮೊದಲಿಗೆ ಸಮ ಅದ ಇಲ್ಲಿ. ಹಾಗಾಗಿ ಕೋನ ಬಿಗೆ ಕೋನ ಪಿ ಸಮ, ಕೋನ ಬಿಗೆ ಕೋನ ಇ ಸಮ, ಕೋನ ಬಿಗೆ ಕೋನ ಪಿ ಸಮ, ಕೋನ ಬಿಗೆ ಕೋನ ಇ ಸಮ ಅಂದರೆ ಕೋನ ಪಿಗೆ ಕೋನ ಇ ಸಮ ಆಗ್ತದೆ. ಕೋನ ಬಿಗೆ ಕೋನ ಪಿ ಸಮ, ಕೋನ ಬಿಗೆ ಕೋನ ಇ ಸಮ ಅಂದ್ರೆ ಕೋನ ಪಿಗೆ ಕೋನ ಇ ಸಮ ಆಗ್ತದೆ. ಬಿಗೆ ಪಿ ಸಮ, ಬಿಗೆ ಇ ಸಮ ಅಂದ್ರೆ ನೋಡಿ, ಪಿಗೆ ಇ ಸಮ ಆಗ್ತದೆ. ಕೋನ ಪಿಗೆ ಕೋನ ಇ ಸಮ ಎಂದರೆ ಅನುರೂಪ ಕೋನಗಳು. ಕೋನ ಪಿ ಮತ್ತು ಕೋನ ಇವೆರಡು ಅನುರೂಪ ಕೋನಗಳು ಸಮ ಆಗ್ತವ. ಅನುರೂಪ ಕೋನಗಳು ಸಮ ಇದ್ರೆ ಇಲ್ಲಿ ನಮಗೆ ಪಿ ಕ್ಯೂ ಸಮಾಂತರ ಇ ಎಫ್ ಆಗ್ತದೆ. ಅನುರೂಪ ಕೋನಗಳು ಸಮ ಆದ್ರೆ ಆ ಎರಡು ರೇಖೆಗಳೇನಾಗ್ತವೆ? ಸಮಾಂತರ ರೇಖೆಗಳಾಗ್ತವೆ. ಪಿ ಕ್ಯೂ ಮತ್ತು ಇ ಎಫ್ ಸಮಾಂತರ ಆಗ್ತವೆ. ಪಿ ಕ್ಯೂ ಮತ್ತು ಇ ಎಫ್ ಸಮಾಂತರ ಆದರೆ ನಮಗೆ ಮತ್ತೆ ತೇಲ್ಸ್ ಪ್ರಮೇಯದ ಪ್ರಕಾರ ಡಿ ಪಿ ಬೈ ಡಿ ಇ ತೇಲ್ಸ್ ಪ್ರಮೇಯದ ಉಪಪ್ರಮೇಯದ ಪ್ರಕಾರ ಬರೀಬೇಕಾಗ್ತದೆ. ಡಿ ಪಿ ಬೈ ಡಿ ಇ, ಡಿ ಪಿ ಬೈ ಡಿ ಇ, ಡಿ ಪಿ ಬೈ ಡಿ ಇ, ಡಿ ಕ್ಯೂ ಬೈ ಡಿ ಎಫ್, ಡಿ ಕ್ಯೂ ಬೈ ಡಿ ಎಫ್ ಆಗ್ತದೆ. ಈಗ ನೋಡಿ, ಡಿ ಪಿ ಅಂದ್ರೆ ಎ ಬಿ ರಚನೆಯಲ್ಲಿ ಹೇಳ್ಬಿಟ್ಟಿವಿ. ಡಿ ಪಿ ಅಂದ್ರೆ ಎ ಬಿ, ಡಿ ಕ್ಯೂ ಅಂದ್ರೆ ಎ ಸಿ, ಡಿ ಪಿ ಅಂದ್ರೆ ಎ ಬಿ ಕೆಳಗೆ ಡಿ ಇ ಅಷ್ಟೇ ಇರಲಿ, ಡಿ ಕ್ಯೂ ಅಂದ್ರೆ ಎ ಸಿ ಕೆಳಗೆ ಡಿ ಎಫ್ ಅಷ್ಟೇ ಇರಲಿ. ಇದ್ರ ಜೊತೆಗೆ ನಾವು ಬಿ ಸಿ ಬೈ ಇ ಎಫ್ ಬರೆದ್ರೆ ಈಗ ನಾವು ಅನುರೂಪ ಬಾಹುಗಳ ಅನುಪಾತ ಸಮ ಸಾಧಿಸಿದ್ವಿ. ಹಾಗಾಗಿ ಅನುರೂಪ ಬಾಹುಗಳ ಅನುಪಾತ ಸಮ ಆದರೆ ಆ ಎರಡು ತ್ರಿಭುಜಗಳು ಸಮರೂಪ ಆಗ್ತವೆ. ತ್ರಿಭುಜ
ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಅಂಥೇಳಿ ಇಷ್ಟು ನಾವು ಪ್ರಮೇಯವನ್ನು ಸಾಧಿಸಬೇಕಾಗ್ತದೆ.